ಆಯುಷಿ 9 ತಿಂಗಳು ತುಂಬಿ ಹೆರಿಗೆಯ ಕ್ಷಣಗಳು ಹತ್ತಿರವಾಗುತ್ತಿದ್ದವು. ಇಡೀ ಮನೆಯಲ್ಲಿ ಒಂದು ಕಡೆ ಸಂಭ್ರಮವಿದ್ದರೆ ಮತ್ತೊಂದೆಡೆ ಅತೀವ ಜಾಗರೂಕತೆ ಇತ್ತು. ಆದರೆ ಸಾವಿತ್ರಿ ಮತ್ತು ಲಲಿತಾ ಈ ಸಮಯದಲ್ಲಿ ಸುಮ್ಮನಿರಲು ಸಿದ್ಧರಿರಲಿಲ್ಲ. ಆಯುಷಿಗೆ ಅನಿರೀಕ್ಷಿತವಾಗಿ ಹೆರಿಗೆ ನೋವು ಕಾಣಿಸಿಕೊಂಡ ದಿನ ವಿಪರೀತ ಮಳೆ ಸುರಿಯುತ್ತಿತ್ತು. ರುದ್ರ ತಕ್ಷಣ ಜೀಪ್ ಸಿದ್ಧಪಡಿಸಿ ಆಯುಷಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದನು. ಇದನ್ನು ಮೊದಲೇ ನಿರೀಕ್ಷಿಸಿದ ಸಾವಿತ್ರಿ ಮತ್ತು ಲಲಿತಾ ಊರಿನಿಂದ ಆಸ್ಪತ್ರೆಗೆ ಹೋಗುವ ಮುಖ್ಯ ಹಾದಿಯಲ್ಲಿದ್ದ ಸಣ್ಣ ಸೇತುವೆಯ ಹತ್ತಿರ ಮರದ ದಿಮ್ಮಿಗಳನ್ನು ಹಾಕಿ ದಾರಿ ಬಂದ್ ಮಾಡಿಸಿದ್ದರು. ರುದ್ರ ಜೀಪ್ ಓಡಿಸುತ್ತಾ, ಆಯುಷಿ ಧೈರ್ಯವಾಗಿರು, ಇನ್ನು 10 ನಿಮಿಷದಲ್ಲಿ ಆಸ್ಪತ್ರೆಗೆ ತಲುಪುತ್ತೇವೆ. ಆದರೆ ದಾರಿಯ ಮಧ್ಯೆ ಬಿದ್ದಿದ್ದ ಮರದ ದಿಮ್ಮಿಗಳನ್ನು ಕಂಡು ರುದ್ರನಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಯಿತು. ಇದು ಯಾರೋ ಬೇಕಂತಲೇ ಮಾಡಿದ ಸಂಚು ಎಂದು ಅವನಿಗೆ ತಿಳಿಯಲು ತಡವಾಗಲಿಲ್ಲ. ನೀರು ಹರಿಯುತ್ತಿದ್ದ ಆ ಕತ್ತಲ ದಾರಿಯಲ್ಲಿ ರುದ್ರ ಜೀಪ್ ನಿಲ್ಲಿಸಿ ಕೆಳಗಿಳಿದನು. ಮಳೆ ಜೋರಾಗಿತ್ತು. ಆಯುಷಿಯ ನೋವು ಹೆಚ್ಚಾಗುತ್ತಿತ್ತು. ಜಾಜಿ ಜೀಪ್ ಒಳಗೆ ಆಯುಷಿಯ ಕೈ ಹಿಡಿದು, ಅಣ್ಣ, ಅತ್ತಿಗೆಗೆ ನೋವು ಜಾಸ್ತಿ ಆಗ್ತಿದೆ, ಏನು ಮಾಡೋದು? ರುದ್ರ ಒಬ್ಬನೇ ಆ ಭಾರವಾದ ಮರದ ದಿಮ್ಮಿಗಳನ್ನು ಪಕ್ಕಕ್ಕೆ ಸರಿಸಲು ತನ್ನ ಪೂರ್ತಿ ಶಕ್ತಿ ಹಾಕಿ ಹೋರಾಡಿದನು. ಇನ್ನೊಂದೆಡೆ ಸಾವಿತ್ರಿ ಮತ್ತು ಲಲಿತಾ ಹತ್ತಿರದ ಪೊದೆಯ ಹಿಂದೆ ಅಡಗಿ ಇವತ್ತು ಇವಳ ಮಗುವಿನ ಮುಖ ನೋಡಬಾರದು ಎಂದು ಕ್ರೂರವಾಗಿ ನಗುತ್ತಿದ್ದರು. ಆದರೆ ರುದ್ರನ ಗತ್ತು ಮತ್ತು ಪ್ರೀತಿ ಸಾಮಾನ್ಯವಾದುದಲ್ಲ. ಅವನು ಒಂಟಿ ಸಲಗನಂತೆ ಆ ದಿಮ್ಮಿಗಳನ್ನು ಪಕ್ಕಕ್ಕೆ ಸರಿಸಿ ದಾರಿ ಮಾಡಿಕೊಂಡನು. ಅಷ್ಟರಲ್ಲಿ ಮರೆಯಲ್ಲಿದ್ದ ಸಾವಿತ್ರಿಯನ್ನು ಗಮನಿಸಿದ ರುದ್ರ ಆಕೆಯ ಕಡೆ ಕೆಂಡದಂತಹ ನೋಟ ಬೀರಿದನು. ಹೆದರಿದ ಸಾವಿತ್ರಿ ಅಲ್ಲಿಂದ ಓಡಿ ಹೋದಳು. ಜೀಪ್ ವೇಗವಾಗಿ ಆಸ್ಪತ್ರೆಯ ಬಾಗಿಲಿಗೆ ಬಂದು ನಿಂತಿತ್ತು. ವೈದ್ಯರು ಆಯುಷಿಯನ್ನು ತಕ್ಷಣವೇ ಲೇಬರ್ ರೂಮ್ಗೆ ಕರೆದೊಯ್ದರು. ಹೊರಗೆ ರುದ್ರ, ರಂಗೇಗೌಡರು, ಜಯಮ್ಮಜ್ಜಿ ಮತ್ತು ಸುನಿತಾ ಅಮ್ಮ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದರು. 1 ಗಂಟೆಯ ನಂತರ ಮಗುವಿನ ಅಳುವಿನ ಸದ್ದು ಕೇಳಿಸಿತು. ವೈದ್ಯರು ಹೊರಬಂದು ನಗುತ್ತಾ, ಅಭಿನಂದನೆಗಳು ರುದ್ರಪ್ರತಾಪ್ ಅವರೇ, ನಿಮಗೊಬ್ಬ ಗಂಡು ಮಗ ಹುಟ್ಟಿದ್ದಾನೆ. ತಾಯಿ ಮತ್ತು ಮಗು ಇಬ್ಬರು ಕ್ಷೇಮವಾಗಿದ್ದಾರೆ. ರುದ್ರ ಕಣ್ಣಲ್ಲಿ ಆನಂದ ಬಾಷ್ಪ ಇಳಿಯಿತು. ಅವನು ಮಗುವನ್ನು ಮೊದಲ ಬಾರಿಗೆ ಎತ್ತಿಕೊಂಡಾಗ ಆ ಮಗುವಿನ ಮುಖದಲ್ಲಿ ತಂದೆಯದೇ ಗತ್ತು ಮತ್ತು ತಾಯಿಯದೇ ಶಾಂತತೆ ಇತ್ತು. ಮನೆಯಲ್ಲಿ ಮಗುವಿನ ಅಳುವಿನ ಸದ್ದು ಕೇಳಿಸುತ್ತಿದ್ದಂತೆ ಇಡೀ ಹಳ್ಳಿ ಸಂಭ್ರಮದಲ್ಲಿ ಮುಳುಗುತ್ತಿತ್ತು. ಸುದ್ದಿ ತಿಳಿದ ತಕ್ಷಣ ಬೆಂಗಳೂರಿನಿಂದ ತಂದೆ ಆಕಾಶ್, ತಾಯಿ ಪೂಜಾ ಮತ್ತು ಅಣ್ಣ ಅಕ್ಷಯ್ ಓಡೋಡಿ ಬಂದರು. ಪುಟ್ಟ ಕಂದನನ್ನು ಎತ್ತಿಕೊಂಡು ಅಕ್ಷಯ್ಗೆ ತಾನು ಮಾವನಾದೆ ಎನ್ನುವ ಅತೀವ ಸೌಂದರ್ಯವಾದ ಸಡಗರದಿಂದ ಕುಣಿದಾಡಿದ. ಹಳ್ಳಿಯ ಸಂಪ್ರದಾಯದಂತೆ ಮೊದಲ ಹೆರಿಗೆಯ ನಂತರ ಬಾಣಂತನಕ್ಕೆ ಹೆಣ್ಣು ಮಗಳು ತವರು ಮನೆಗೆ ಹೋಗುವುದು ವಾಡಿಕೆ. ಆಯುಷಿ ತನ್ನ ಪುಟ್ಟ ಮಗುವಿನೊಂದಿಗೆ ಬೆಂಗಳೂರಿಗೆ ಹೊರಡಲು ಸಿದ್ಧಳಾದಳು. ಜೀಪ್ ಹತ್ತಿ ಕುಳಿತ ಆಯುಷಿಯ ಕಣ್ಣಲ್ಲಿ ನೀರಿತ್ತು. ರುದ್ರ ದೂರದಲ್ಲಿ ನಿಂತು ಮೌನವಾಗಿ ನೋಡುತ್ತಿದ್ದ. ಅವನಿಗೆ ತನ್ನ ಜೀವದ ಅರ್ಧ ಭಾಗ ಮತ್ತು ತನ್ನ ರಕ್ತದ ಕುಡಿ ತನ್ನಿಂದ ದೂರವಾಗುತ್ತಿದೆ ಎನ್ನುವ ಸಂಕಟ. ಆದರೆ ಬಾಣಂತನದ ನಿಯಮಕ್ಕಾಗಿ ಅವನು ಸುಮ್ಮನಿದ್ದ. ಆಯುಷಿ ಕೈ ಬೀಸುತ್ತಾ ಹೋದ ನಂತರ ರುದ್ರ ಮನೆಗೆ ಬಂದು ಆಯುಷಿಯ ಖಾಲಿ ರೂಮನ್ನು ನೋಡಿ ಮೌನಕ್ಕೆ ಶರಣಾದ. ಜಾಜಿ ರುದ್ರನ ಕಾಲಿಡುತ್ತಾ, ಅಣ್ಣ, ಅತ್ತಿಗೆ ಹೋಗಿ ಇನ್ನೂ 1 ಗಂಟೆ ಆಗಿಲ್ಲ, ಆಗಲೇ ದೇವದಾಸ ತರ ಕುಳಿತಿದ್ದೀಯಾ? ಇನ್ಮೇಲೆ ನಿನ್ಗೆ ನಾನೇ ಗತಿ. ಬೆಂಗಳೂರಿನಲ್ಲಿ ಆಕಾಶ್ ಮತ್ತು ಪೂಜಾ ಅವರಿಗೆ ಮಗುವಿನಿಂದಾಗಿ ಮನೆಯೇ ಸ್ವರ್ಗವಾಗಿತ್ತು. ಅಕ್ಷಯ್ ತನ್ನ ಕೆಲಸವನ್ನೆಲ್ಲ ಬಿಟ್ಟು ಸದಾ ಮಗುವಿನ ಜೊತೆ ಇರುತ್ತಿದ್ದ. ಡೈಪರ್ ಬದಲಿಸುವಾಗ ಮಗು ಅವನ ಮುಖದ ಮೇಲೆ ಅಭಿಷೇಕ ಮಾಡಿದಾಗ ಅಕ್ಷಯ್ ಪಡುವ ಫಜೀತಿ ನೋಡಿ ಆಯುಷಿ ನಕ್ಕು ನಲಿದಳು. ರುದ್ರ ದಿನಕ್ಕೆ 10 ಬಾರಿ ವಿಡಿಯೋ ಕಾಲ್ ಮಾಡುತ್ತಿದ್ದ. ಮಗು ಫೋನ್ ಪರದೆಯ ಮೇಲೆ ಕೈ ಆಡಿಸಿದಾಗ ರುದ್ರನ ಕಣ್ಣುಗಳು ತೇವವಾಗುತ್ತಿದ್ದವು. ಆಯುಷಿ, ಬೇಗ ಬಂದು ಬಿಡು, ಈ ಮನೆ ನೀನಿಲ್ಲದೆ ಸ್ಮಶಾನವಂದಂತಿದೆ ಎಂದು ಅವನು ಮೆಲ್ಲನೆ ಪಿಸುಗುಟ್ಟುತ್ತಿದ್ದ. ಇತ ಹಳ್ಳಿಯಲ್ಲಿ ಒಂದು ಅನಿರೀಕ್ಷಿತ ಬಾಂಬ್ ಸಿಡಿಯಿತು. ಪಕ್ಕದ ಊರಿನ ಶಿವ ಎಂಬ ಅನಾಥ ಯುವಕ ನೇರವಾಗಿ ರಂಗೇಗೌಡರ ಪಂಚಾಯಿತಿಗೆ ಒಂದು ಕಂಪ್ಲೇಂಟ್ ನೀಡಿದ. ವಿಷಯ ಕೇಳಿ ಊರವರೆಲ್ಲ ಬಿಚ್ಚಿಬಿದ್ದರು. ಲಲಿತಾ ಗರ್ಭಿಣಿಯಾಗಿದ್ದಳು. ಶಿವ ಕಣ್ಣೀರು ಹಾಕುತ್ತಾ, ಗೌಡ್ರೆ, ಲಲಿತಾ ನನ್ನನ್ನು ಪ್ರೀತಿಸ್ತೀನಿ ಅಂತ ನಂಬಿಸಿ ಬಳಸಿಕೊಂಡಳು. ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ನಾನು ಅವಳನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಅವಳು ಕೇಳದೆ ಗುಟ್ಟಾಗಿ ಅಬೋರ್ಷನ್ ಮಾಡಿಸಿಕೊಳ್ಳೋಕೆ ಹೋಗ್ತಿದ್ದಾಳೆ. ನನ್ನ ಮಗುವನ್ನು ಕೊಲ್ಲೋಕೆ ಅವಳಿಗೆ ಬಿಡಬೇಡಿ. ಸಾವಿತ್ರಿ ಮತ್ತು ಲಲಿತಾ ತಲೆ ತಗ್ಗಿಸಿ ಪಂಚಾಯಿತಿಯಲ್ಲಿ ನಿಂತಿದ್ದರು. ಸಾವಿತ್ರಿ ತನ್ನ ಮಗಳ ತಪ್ಪನ್ನು ಮುಚ್ಚಿ ಹಾಕಲು ಶಿವನ ಮೇಲೆ ಇಲ್ಲಸಲ್ಲದ ದೂರು ನೀಡಲು ಹವಣಿಸಿದಳು. ಜಯಮ್ಮಜ್ಜಿ ಲಲಿತಾಳ ಕೆನ್ನೆಗೆ ಬಾರಿಸಿ, ಲಜ್ಜೆಗೆಟ್ಟವಳೆ, ಆ ಮನೆಯ ಮರ್ಯಾದೆ ಮಣ್ಣು ಪಾಲು ಮಾಡಿದ್ರು ನಿನ್ನ ಬುದ್ಧಿ ಸರಿ ಹೋಗ್ಲಿಲ್ವಾ? ಒಬ್ಬ ಅನಾಥ ಹುಡುಗನನ್ನು ಬಳಸಿಕೊಂಡು ಈಗ ಮಗುವನ್ನ ಕೊಲ್ಲೋಕೆ ನೋಡ್ತೀಯ? ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋದು ಜೀವವೋ ಅಥವಾ ವಿಷವೋ? ರಂಗೇಗೌಡರು ಗಂಭೀರವಾಗಿ ಯೋಚಿಸಿ ಅಂತಿಮ ತೀರ್ಪು ನೀಡಿದರು. ರಂಗೇಗೌಡರು, ಸಾವಿತ್ರಿ, ನೀನು ಮಗಳನ್ನು ಸರಿಯಾಗಿ ಬೆಳೆಸಲಿಲ್ಲ.
ಶಿವ ಅನಾಥ ಇರಬಹುದು, ಆದರೆ ಅವನು ಪ್ರಾಮಾಣಿಕ. ಲಲಿತಾ ಅಬಾರ್ಷನ್ ಮಾಡಿಸಿಕೊಳ್ಳುವಂತಿಲ್ಲ. ಮಗು ಹುಟ್ಟಿದ ತಕ್ಷಣ ಅವಳು ಶಿವನನ್ನೇ ಮದುವೆ ಆಗಬೇಕು. ಅಷ್ಟರವರೆಗೂ ಇವರಿಬ್ಬರಿಗೂ ನಮ್ಮ ಮನೆತನದಿಂದ ಯಾವುದೇ ಆಸ್ತಿ ಅಥವಾ ಸಹಾಯ ಸಿಗಲ್ಲ. ಇವರು ಊರಿನ ಹಳೆಯ ಸಮಾಜದ ಮಂದಿರದಲ್ಲಿ ಇರಬೇಕು. ಸಾವಿತ್ರಿ ಮತ್ತು ಲಲಿತಾ ತಲೆ ತಗ್ಗಿಸಿ ಅಲ್ಲಿಂದ ಹೊರ ನಡೆದರು. ರುದ್ರ ಇವೆಲ್ಲವನ್ನು ದೂರದಿಂದ ಮೌನವಾಗಿ ನೋಡುತ್ತಿದ್ದ. ಅವನಿಗೆ ಇವರ ದ್ವೇಷದ ಅಂತ್ಯ ಹೀಗಾಗುತ್ತದೆ ಎಂದು ಮೊದಲೇ ತಿಳಿದಿತ್ತು. ಹಳ್ಳಿಯಲ್ಲಿ ಲಲಿತಾ ಮತ್ತು ಸಾವಿತ್ರಿಯ ಕುತಂತ್ರಗಳು ಪಂಚಾಯಿತಿಯ ಮೆಟ್ಟಿಲೇರಿ ಅವರ ಬಣ್ಣ ಬಯಲಾದ ಮೇಲೆ ರುದ್ರನಿಗೆ ಒಂದು ರೀತಿಯ ಸಮಾಧಾನವಾಯಿತು. ಆದರೆ ಆ ವಿಶಾಲವಾದ ಮನೆಯಲ್ಲಿ ಆಯುಷಿ ಮತ್ತು ಮಗುವಿನ ಗೈರು ಹಾಜರಿ ಅವನನ್ನು ಪ್ರತಿ ಕ್ಷಣವೂ ಕಾಡುತ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಆಯುಷಿ ತರುತ್ತಿದ್ದ ಕಾಫಿ, ಜಾಜಿಯ ಜೊತೆ ಅವಳು ಮಾತಾಡುತ್ತಿದ್ದ ಹರಟೆ ಮತ್ತು ಆ ಪುಟ್ಟ ಕಂದನ ಅಳುವಿನ ಸದ್ದು ಇಲ್ಲದೆ ರುದ್ರನಿಗೆ ಹಳ್ಳಿ ಬಿಕ್ಕೋ ಎನ್ನುತ್ತಿತ್ತು. ಒಂದು ದಿನ ಸಂಜೆ ಹಾಲಿನ ಡೈರಿಗೆ ಹೋಗಿ ಬಂದ ರುದ್ರನಿಗೆ ಇನ್ನೂ ತಡೆಯಲು ಸಾಧ್ಯವಾಗಲಿಲ್ಲ. ಜಾಜಿ ಹತ್ತಿರ ಬಂದು ಮೆಲ್ಲನೆ ಹೇಳಿದ, ರುದ್ರ, ಜಾಜಿ ಅಪ್ಪ ಅಮ್ಮನಿಗೆ ಹೇಳು, ನಾನು 1-2 ದಿನ ಬೆಂಗಳೂರಿಗೆ ಹೋಗಿ ಬರ್ತೀನಿ. ಆಯುಷಿ ಮತ್ತು ಮಗುವನ್ನು ನೋಡದೆ ನನಗೆ ಇಲ್ಲಿ ಒಂದು ತುತ್ತು ಅನ್ನ ಕೂಡ ಗಂಟಲಲ್ಲಿ ಇಳಿತಿಲ್ಲ. ಜಾಜಿ ನಗುತ್ತಾ, ಅಯ್ಯೋ ಅಣ್ಣ, ಅಷ್ಟೊಂದು ಪ್ರೀತಿ ಇರುವಾಗ ಯಾಕೆ ಸುಮ್ಮನೆ ಇಲ್ಲಿ ಕುಳಿತಿದ್ದೀಯಾ? ಹೋಗು, ಆದರೆ ಅಕ್ಕನಿಗೆ ಫೋನ್ ಮಾಡಿ ಹೇಳಬೇಡ, ಅವಳಿಗೆ ದೊಡ್ಡ ಸರ್ಪ್ರೈಸ್ ಆಗಲಿ. ರುದ್ರ ತಡ ಮಾಡದೆ ತನ್ನ ಜೀಪ್ ಹತ್ತಿ ಬೆಂಗಳೂರಿನತ್ತ ಹೊರಟನು. ಮರುದಿನ ಬೆಳಿಗ್ಗೆ ಆಯುಷಿ ತನ್ನ ಮನೆಯ ಗಾರ್ಡನ್ನಲ್ಲಿ ಮಗುವನ್ನು ಎತ್ತಿಕೊಂಡು ಮೆಲ್ಲನೆ ಓಡಾಡುತ್ತಿದ್ದಳು. ಅಷ್ಟರಲ್ಲಿ ಗೇಟ್ ಮುಂದೆ ಪರಿಚಿತವಾದ ಜೀಪ್ ಬಂದು ನಿಂತ ಸದ್ದಾಯಿತು. ಜೀಪ್ನಿಂದ ಬಿಳಿ ಶರ್ಟ್ ಮತ್ತು ಪಂಚೆ ಧರಿಸಿ ತಲೆಗೆ ಮಂಡ್ಯದ ಗತ್ತು ಹೊತ್ತು ರುದ್ರ ಇಳಿದಿದ್ದನ್ನು ನೋಡಿ ಆಯುಷಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಆಯುಷಿ ಆಶ್ಚರ್ಯದಿಂದ, ರುದ್ರಪ್ರತಾಪ್ ಅವರೇ, ನೀವಾ? ಫೋನ್ ಕೂಡ ಮಾಡದೆ ಹೀಗೆ ಅನಿರೀಕ್ಷಿತವಾಗಿ ಬಂದಿದ್ದೀರಲ್ಲ? ರುದ್ರ ಮಗುವನ್ನು ಅವಳ ಕೈಯಿಂದ ಕಿತ್ತುಕೊಂಡು ಮುದ್ದಾಡುತ್ತಾ, ಫೋನ್ ಮಾಡಿದ್ರೆ ಇದು ಸರ್ಪ್ರೈಸ್ ಹೇಗಾಗುತ್ತೆ ಆಯುಷಿ? ನಿನ್ನನ್ನು ಮತ್ತು ಈ ಪುಟ್ಟ ರುದ್ರನನ್ನು ನೋಡೋದೆ ನನಗೆ ಹಳ್ಳಿಯಲ್ಲಿ ಜೀವವೇ ಹೋದಂತಾಗಿತ್ತು. ಅದಕ್ಕೆ ಅತ್ತೆ ಮಾವನಿಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಓಡಿ ಬಂದೆ. ರುದ್ರ ಬಂದಿದ್ದನ್ನು ನೋಡಿ ಆಕಾಶ್ ಮತ್ತು ಪೂಜಾ ತುಂಬಾನೇ ಸಂಭ್ರಮಿಸಿದರು. ಅಷ್ಟರಲ್ಲಿ ಆಫೀಸ್ಗೆ ಹೋಗಲು ರೆಡಿಯಾಗಿದ್ದ ಅಕ್ಷಯ್ ಕೆಳಗಿಳಿದು ಬಂದ. ಅಕ್ಷಯ್, ಬನ್ನಿ ಬನ್ನಿ ರುದ್ರಪ್ರತಾಪ್ ಅವರೇ, ನಮ್ಮ ಬೆಂಗಳೂರಿನ ಟ್ರಾಫಿಕ್ ಕಂಡು ಹೆದರಿ ಹೋಗ್ತೀರಾ ಅಂದುಕೊಂಡಿದ್ದೆ. ಆದರೆ ನಿಮ್ಮ ಪ್ರೀತಿ ಟ್ರಾಫಿಕ್ಗಿಂತಲೂ ಪವರ್ಫುಲ್ ಆಗಿದೆ ನೋಡಿ. ಇವತ್ತು ನಾನಂತೂ ಆಫೀಸ್ಗೆ ಹೋಗಲ್ಲ, ಮಗು ಜೊತೆ ಇಬ್ರು ಸೇರಿ ಆಟ ಆಡೋಣ. ಮಗು ಅಕ್ಷಯ್ನ ಕಾಲಿನ ಮೇಲೆ ಮಲಗಿ ಅವನ ಶರ್ಟ್ ಮೇಲೆ ಉಗುಳಿದಾಗ ರುದ್ರ ನಗುತ್ತಾ ಅಂದ, ನೋಡಿದ್ಯಾ ಅಕ್ಷಯ್, ಹಳ್ಳಿ ಹುಡುಗನಿಗೆ ನಿನ್ನ ಬ್ರ್ಯಾಂಡೆಡ್ ಶರ್ಟ್ ಇಷ್ಟ ಆಗಿಲ್ಲ ಅನ್ಸುತ್ತೆ. ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತು ಕಾಫಿ ಕುಡಿಯುತ್ತಿರುವಾಗ ರುದ್ರ ಹಳ್ಳಿಯ ವಿಷಯಗಳನ್ನು ತಿಳಿಸಿದ. ಲಲಿತಾ ಮತ್ತು ಸಾವಿತ್ರಿಯ ಸ್ಥಿತಿಯ ಬಗ್ಗೆ ಕೇಳಿ ಆಯುಷಿಗೆ ಸ್ವಲ್ಪ ಬೇಸರವಾದರೂ ಅವರು ಮಾಡಿದ ಕರ್ಮ ಅವರಿಗೆ ಸುತ್ತಿಕೊಂಡಿದೆ ಎಂದು ಆಕಾಶ್ ಸಮಾಧಾನ ಪಡಿಸಿದರು. ರಾತ್ರಿ ರುದ್ರ ಮತ್ತು ಆಯುಷಿ ಬಾಲ್ಕನಿಯಲ್ಲಿ ನಿಂತು ಬೆಂಗಳೂರಿನ ದೀಪಗಳನ್ನು ನೋಡುತ್ತಿದ್ದರು. ಆಯುಷಿ, ರುದ್ರಪ್ರತಾಪ್ ಅವರೇ, ನೀವು ಇಷ್ಟು ದೂರ ನನಗಾಗಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಇವತ್ತು ಬಹಳ ನೆಮ್ಮದಿ ಸಿಕ್ಕಿದೆ. ರುದ್ರ, ಆಯುಷಿ, ಬಾಣಂತನ ಮುಗಿಸಿ ನೀನು ವಾಪಸ್ ಬರೋವರೆಗೆ ನಾನು ದಿನ ಹೀಗೆ ಕನಸಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದೆ. ಈಗ ನೇರವಾಗಿಯೇ ಬಂದಿದ್ದೀನಿ. ಇನ್ಮೇಲೆ ವಾರಕ್ಕೊಮ್ಮೆ ಬರ್ತಾ ಇರ್ತೀನಿ. ನನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಂಡ್ಯದ ಆ ಸಮಾಜ ಮಂದಿರದ ಸಣ್ಣ ಕೋಣೆಯಲ್ಲಿ ಲಲಿತಾ ಮತ್ತು ಶಿವ ವಾಸವಿದ್ದರು. ಮಂಡ್ಯದ ಮರ್ಯಾದಸ್ಥ ಮನೆತನದ ಸೊಸೆಯಾಗಬೇಕಿದ್ದವಳು ಇಂದು ಅನಾಥ ಶಿವನ ಜೊತೆ ಇರಬೇಕಾದ ಪರಿಸ್ಥಿತಿ ಬಂದಿದ್ದಕ್ಕೆ ಅವಳಿಗೆ ತನ್ನ ಮೇಲೆ ತನಗೆ ಅಸಹ್ಯವಾಗುತ್ತಿತ್ತು. ಆದರೆ ಶಿವನ ಗುಣವೇ ಬೇರೆಯಾಗಿತ್ತು. ಲಲಿತಾ ಗರ್ಭಿಣಿಯಾಗಿದ್ದರಿಂದ ಅವಳಿಗೆ ಸರಿಸಾಟಿಯಾಗಿ ಊಟ ಸೇರುತ್ತಿರಲಿಲ್ಲ. ಮಂಡ್ಯದ ಉರಿ ಬಿಸಿಲಿನಲ್ಲಿ ಶಿವ ಕೂಲಿ ಕೆಲಸ ಮಾಡಿ ಬಂದರೂ ಸಂಜೆ ಮನೆಗೆ ಬರುವಾಗ ಲಲಿತಾಗೆ ಇಷ್ಟವಾದ ಹಣ್ಣು ಮತ್ತು ಮಂಡ್ಯದ ಸ್ಪೆಷಲ್ ತಿಂಡಿಗಳನ್ನು ತರುತ್ತಿದ್ದ. ಲಲಿತಾ ಸಿಟ್ಟಿನಿಂದ, ಯಾಕೆ ಇದೆಲ್ಲ ತರ್ತೀಯ? ನನಗೇನು ನಿನ್ನ ಮೇಲೆ ಪ್ರೀತಿ ಇಲ್ಲ. ಹಿರಿಯರು ಹೇಳಿದ್ದಕ್ಕೆ ನಿನ್ನ ಜೊತೆ ಇದ್ದೀನಿ ಅಷ್ಟೇ. ಶಿವ ಶಾಂತವಾಗಿ, ಲಲಿತಾ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ನನ್ನ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ನೀನು ಆರೋಗ್ಯವಾಗಿದ್ರೇನೆ ನನ್ನ ಮಗು ಚೆನ್ನಾಗಿರೋದು. ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ನೀವಿಬ್ಬರೇ ನನ್ನ ಆಸ್ತಿ. ಒಂದು ದಿನ ರಾತ್ರಿ ಲಲಿತಾಗೆ ವಿಪರೀತ ಜ್ವರ ಬಂದಾಗ ಶಿವ ರಾತ್ರಿಯಿಡೀ ನಿದ್ದೆ ಮಾಡದೆ ಅವಳ ತಲೆಗೆ ನೀರು ಹಾಕಿ ಆರೈಕೆ ಮಾಡಿದ. ಅವಳ ಕಾಲು ಒತ್ತಿಬಿಟ್ಟ. ಮಂಡ್ಯದ ಗಂಡು ಮಕ್ಕಳಲ್ಲಿರುವ ಆ ಮೃದುವಾದ ಮನಸ್ಸು ಶಿವನಲ್ಲಿತ್ತು. ಮರುದಿನ ಬೆಳಗ್ಗೆ ಎದ್ದ ಲಲಿತಾಳಿಗೆ ಶಿವನ ಕಣ್ಣಿನ ಕೆಳಗಿದ್ದ ಕಪ್ಪು ಕಲೆಗಳು ಕಂಡವು. ಅವಳಿಗೆ ಮೊದಲ ಬಾರಿಗೆ ಪಶ್ಚಾತ್ತಾಪವಾಯಿತು. ಲಲಿತಾ ಕಣ್ಣೀರು ಹಾಕುತ್ತಾ, ಶಿವ, ಕ್ಷಮಿಸ್ಬಿಡು. ನಾನು ಆಸ್ತಿ, ಅಂತಸ್ತು ಮತ್ತು ರುದ್ರಮಾವನ ಮೇಲೆ ದ್ವೇಷ ಸಾಧಿಸೋಕೆ ಹೋಗಿ ನಿನ್ನಂಥ ಒಳ್ಳೆ ಮನುಷ್ಯಗೆ ಮೋಸ ಮಾಡ್ತಿದ್ದೆ.
ಈ ಅಬಾರ್ಷನ್ ಮಾಡಿಸೋ ಮಾತು ಆಡಿದ್ದು ದೊಡ್ಡ ತಪ್ಪು. ಲಲಿತಾ ಶಿವನ ಕೈ ಹಿಡಿದು ಹತ್ತಳು. ಅವಳಲ್ಲಿದ್ದ ಅಹಂಕಾರ ಮಂಡ್ಯದ ಮಣ್ಣಲ್ಲಿ ಕರಗಿ ಹೋಗಿತ್ತು. ಬೆಂಗಳೂರಿನಿಂದ ವಾಪಸ್ ಬಂದಿದ್ದ ರುದ್ರನಿಗೆ ಈ ವಿಷಯ ತಿಳಿದಾಗ ಅವನು ಮೌನವಾಗಿಯೇ ಇದ್ದ. ಆದರೆ ಜಯಮ್ಮ ಅಜ್ಜಿ ಮೆಲ್ಲಗೆ ಸಮಾಜದ ಮಂದಿರಕ್ಕೆ ಹೋಗಿ ಬಂದರು. ಲಲಿತಾ ಬದಲಾಗಿರುವುದನ್ನು ಕಂಡು ಅವರಿಗೆ ಮರುಕವಾಯಿತು. ಜಯಮ್ಮ, ಗೌಡ್ರೆ, ಆ ಲಲಿತಾ ಮಗು ಈಗ ಸರಿಯಾದ ದಾರಿಗೆ ಬಂದಿದ್ದಾಳೆ. ಆ ಶಿವನ ಪ್ರೀತಿ ಅವಳ ಕಣ್ಣು ತೆರೆಸಿದೆ. ಇನ್ಮೇಲೆ ಅವಳನ್ನ ಪರಕೀಯಳಂತೆ ನೋಡುವುದು ಬೇಡ. ರುದ್ರ ಏನು ಮಾತನಾಡದಿದ್ದರೂ ಮರುದಿನವೇ ಶಿವನಿಗೆ ತನ್ನ ತೋಟದಲ್ಲಿ ಮೇಲ್ವಿಚಾರಕನ ಕೆಲಸ ಕೊಟ್ಟನು. ಇದು ರುದ್ರನ ಶೈಲಿಯ ಕ್ಷಮೆ. ಬೆಂಗಳೂರಿನಲ್ಲಿ ಆಯುಷಿ ಈಗ ಪೂರ್ತಿ ಚೇತರಿಸಿಕೊಂಡಿದ್ದಾಳೆ. ಅಣ್ಣ ಅಕ್ಷಯ್ ಮಗುವಿನೊಂದಿಗೆ ಜೊತೆ ಆಟವಾಡುವಾಗ ಮಗು ಅವನ ಕನ್ನಡಕ ಕಿತ್ತು ಬಿಸಾಡುವುದನ್ನು ನೋಡಿ ಪೂಜಾ ಮತ್ತು ಆಕಾಶ್ ನಗು ತಡೆಯಲಾಗಲಿಲ್ಲ. ಅಕ್ಷಯ್, ರುದ್ರ, ನಿನ್ನ ಮಗ ಪಕ್ಕ ಮಂಡ್ಯದವನೇ ಕಣೋ. ಇಷ್ಟೊಂದು ಹಠ ಮತ್ತು ತುಂಟಾಟ ನೋಡು. ಇವನನ್ನ ಸಮಾಧಾನ ಮಾಡೋಕೆ ನನಗಂತೂ ಆಗ್ತಿಲ್ಲ. ರುದ್ರ ವಿಡಿಯೋ ಕಾಲ್ನಲ್ಲಿ ಮಗುವನ್ನು ನೋಡಿ ಹಲ್ಲು ಬಿಟ್ಟು ನಗುತ್ತಿದ್ದ. ಅಕ್ಷಯ್, ಮಗುವನ್ನು ಸರಿಯಾಗಿ ನೋಡ್ಕೋ. ಇನ್ನೊಂದು ವಾರದಲ್ಲಿ ನಾನೇ ಬೆಂಗಳೂರಿಗೆ ಬಂದು ಇಬ್ಬರನ್ನು ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಎಂದು ಖುಷಿಯಿಂದ ಹೇಳಿದ. ರುದ್ರ ತನ್ನ ಜೀಪ್ ಅನ್ನು ಹೂವುಗಳಿಂದ ಶೃಂಗರಿಸಿ ಬೆಂಗಳೂರಿಗೆ ಹೋಗಿ ಆಯುಷಿ ಮತ್ತು ಮಗುವನ್ನು ಕರೆತಂದನು. ಮಂಡ್ಯದ ಊರಿನ ಗಡಿ ತಲುಪುತ್ತಿದ್ದಂತೆ ದೂರದಲ್ಲೇ ತಮಟೆ ಮತ್ತು ನಾದಸ್ವರದ ಸದ್ದು ಕೇಳಿಸತೊಡಗಿತು. ರುದ್ರ, ನೋಡು ಆಯುಷಿ, ನಮ್ಮ ಮಂಡ್ಯದ ಜನ ನಿನ್ನನ್ನ ಮತ್ತು ನಮ್ಮ ಚಿಕ್ಕ ಗೌಡ್ರನ್ನ ಸ್ವಾಗತ ಮಾಡೋಕೆ ಹೆಂಗೆ ಕಾಯ್ತಿದ್ದಾರೆ ಅಂತ. ಊರಿನ ಆರಂಭದಲ್ಲೇ ಮುತ್ತೈದೆಯರು ಜೀಪ್ಗೆ ಆರತಿ ಎತ್ತಿದರು. ಊರಿನ ಯುವಕರು ರುದ್ರನ ಜೀಪ್ ಮುಂದೆ ಕುಣಿಯುತ್ತಾ ಸಂಭ್ರಮಿಸಿದರು. ಆಯುಷಿಗೆ ತನ್ನ ತವರು ಮನೆಯವರಿಗಿಂತಲೂ ಹೆಚ್ಚಿನ ಪ್ರೀತಿ ಇಲ್ಲಿ ಸಿಗುತ್ತದೆ ಎಂದು ಕಣ್ಣಾಲಿಗಳು ತೇವವಾದವು. ಮನೆಗೆ ಬಂದ ತಕ್ಷಣ ಜಯಮ್ಮಜ್ಜಿ ಬಾಗಿಲಲ್ಲೇ ನಿಂತು ಆಯುಷಿ ಮತ್ತು ಮಗುವಿಗೆ ದೃಷ್ಟಿ ತೆಗೆದರು. ಜಯಮ್ಮ, ಬಾ ಮಗಳೇ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ ಆಯಿತು. ಮಗು ನೋಡಿ, ಪಕ್ಕ ರುದ್ರನ ತರಾನೇ ಇದ್ದಾನೆ. ಆ ಕಣ್ಣು ಮತ್ತು ಆ ಗತ್ತು ಎಲ್ಲವೂ ಮಂಡ್ಯದ ರಕ್ತವೇ. ಸುನೀತಾ ಅಮ್ಮ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದರು. ಜಾಜಿ ಮಗುವಿನ ಹತ್ತಿರ ಹೋಗಿ, ಇನ್ಮೇಲೆ ಈ ಮನೆಯಲ್ಲಿ ನನ್ನ ಆರ್ಡರ್ ನಡೆಯಲ್ಲ, ಈ ಪುಟ್ಟ ಬಾಸ್ ಹೇಳಿದ್ದೆ ವೇದವಾಕ್ಯ ಎಂದು ತಮಾಷೆ ಮಾಡಿದಳು. ಈ ಸಂಭ್ರಮದ ನಡುವೆ ಒಂದು ಅಚ್ಚರಿಯ ದೃಶ್ಯವೇನೆಂದರೆ ಲಲಿತಾ ಮತ್ತು ಶಿವ ಕೂಡ ಅಲ್ಲಿಗೆ ಬಂದಿದ್ದರು. ಲಲಿತಾ ಈಗ ಪೂರ್ತಿ ಬದಲಾಗಿದ್ದಳು. ಅವಳು ಆಯುಷಿಯ ಹತ್ತಿರ ಬಂದು ಮೆಲ್ಲನೆ ಮಾತನಾಡಿದಳು. ಲಲಿತಾ, ಆಯುಷಿ ಅಕ್ಕ, ನನ್ನನ್ನು ಕ್ಷಮಿಸ್ಬಿಡು. ನಾನು ಮಾಡಿದ ತಪ್ಪಿಗೆ ಇವತ್ತು ಈ ಮಗುವಿನ ಮುಖ ನೋಡೋಕೆ ನನಗೆ ಸಂಕೋಚ ಆಗ್ತಿದೆ. ಈ ಶಿವನ ಪ್ರೀತಿ ನನ್ನ ಕಣ್ಣು ತೆರೆಸಿದೆ. ಆಯುಷಿ ದೊಡ್ಡ ಮನಸ್ಸು ಮಾಡಿ ಲಲಿತಾಳ ಕೈ ಹಿಡಿದು, ಹಳೆಯದನ್ನ ಮರೆತು ಬಿಡು ಲಲಿತಾ, ಈಗ ನೀನು ಕೂಡ ತಾಯಿ ಆಗ್ತಿದ್ದೀಯ, ಜಾಗರೂಕತೆಯಿಂದ ಇರು ಎಂದು ಹರಸಿದಳು. ರುದ್ರ ಕೂಡ ಶಿವನ ಬೆನ್ನು ತಟ್ಟಿ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡನು. ಮಧ್ಯಾಹ್ನ ಊರಿನವರೆಲ್ಲರಿಗೂ ಅದ್ದೂರಿಯಾಗಿ ಮಂಡ್ಯದ ನಾಟಿ ಕೋಳಿ ಸಾರು ಮತ್ತು ಮುದ್ದೆಯ ಭೋಜನ ಏರ್ಪಡಿಸಲಾಗಿತ್ತು. ರಂಗೇಗೌಡರು ಹೆಮ್ಮೆಯಿಂದ ಮಗುವನ್ನು ಎತ್ತಿಕೊಂಡು ಊರಿನವರಿಗೆಲ್ಲ ತೋರಿಸುತ್ತಿದ್ದರು. ಬೆಂಗಳೂರಿನಿಂದ ಬಂದಿದ್ದ ಅಕ್ಷಯ್ ಕೂಡ ಮಂಡ್ಯದ ಈ ಪ್ರೀತಿ ಕಂಡು ಬೆರಗಾದ. ರುದ್ರ, ನಿಮ್ಮ ಮಂಡ್ಯದ ಹಾರ್ಟ್ ತುಂಬಾ ದೊಡ್ಡದು ಕಣೋ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ. ರಾತ್ರಿ ಇಡೀ ಕುಟುಂಬ ಮಗುವಿನ ತೊಟ್ಟಿಲ ಸುತ್ತ ಕುಳಿತು ಹರಟೆ ಹೊಡೆಯುತ್ತಿತ್ತು. ಮಗು ನಗುತ್ತಾ ಕಾಲು ಆಡಿಸುತ್ತಿದ್ದರೆ ರುದ್ರ ಮತ್ತು ಆಯುಷಿ ಒಬ್ಬರನ್ನೊಬ್ಬರು ನೋಡಿ ತಮ್ಮ ಜೀವನದ ಈ ಸುಂದರ ಕ್ಷಣಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಕತೆಗಳಿಗಾಗಿ ನಮಗಾಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.